ಪಕ್ಷದ ನಾಯಕ ಆರ್ ಅಶೋಕ್ ಮಂಗಳವಾರ ಚಿಕ್ಕಬಳ್ಳಾಪುರ ನಗರದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ವಕ್ಫ್ ಮಂಡಳಿ ಭೂ ಕಬಳಿಕೆ ವಿರುದ್ಧದ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇವಲ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ತೊಡಗಿದ್ದು, ರೈತರ ಜಮೀನುಗಳು ಮತ್ತು ಮಠ ಮಂದಿರಗಳ ಜಮೀನುಗಳನ್ನು ವಕ್ಫ್ ಮಂಡಳಿಗೆ ರಾತ್ರೋರಾತ್ರಿ ಪರಭಾವಿ ಮಾಡಲಾಗುತ್ತಿದೆ. ಕಾಂಗ್ರೆಸ್ ಪಕ್ಷ ವಕ್ಫ್ ಮಂಡಳಿಗೆ ವಿಶೇಷ ಸ್ಥಾನಮಾನ ನೀಡಿ ಒಂದು ರೀತಿಯಲ್ಲಿ ನ್ಯಾಯಾಧೀಶರ ಅಧಿಕಾರವನ್ನ ನೀಡಿದೆ. ಇದನ್ನೇ ಅಸ್ತ್ರ ಮಾಡಿಕೊಂಡಿರುವ ವಕ್ಫ್ ಮಂಡಳಿ ರೈತರ ಜಮೀನು, ಮಠ ಮಂದಿರ ಸೇರಿದಂತೆ ಹಿಂದೂ ಧರ್ಮೀಯರ ಇನ್ನಿತರ ಆಸ್ತಿಗಳನ್ನ ಕೊಳ್ಳೆ ಹೊಡೆಯುತ್ತಿದೆ. ಇದಕ್ಕೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಓದಿದ ಶಾಲೆ ಶಿಡ್ಲಘಟ್ಟ ತಾಲೂಕು ಬೆಳ್ಳುಟ್ಟಿಯ ಗುಟ್ಟೆ ಆಂಜನೇಯ ಸ್ವಾಮಿ ದೇವಾಲಯವು ಹೊರತಾಗಿಲ್ಲ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಜೋಡಿ ಕರ್ನಾಟಕವನ್ನ ಪಾಕಿಸ್ತಾನ ಮಾಡಲು ಹೊರಟಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಅಧಿವೇಶನದಲ್ಲಿ ನರೇಂದ್ರ ಮೋದಿ ಅವರು ಈ ಬಿಲ್ ಅನ್ನ ತರ್ತಾ ಇದ್ದಾರೆ. ಈ ವಕ್ಫ್ ಬೋರ್ಡ್ ಬಿಲ್ ಏನಿದೆ, ಈ ರಾಕ್ಷಸನಿಗೆ, ಈ ರಾಕ್ಷಸನ ಸಂಹಾರ ಮಾಡ್ತಾರೆ. ಯಾರು? ನರೇಂದ್ರ ಮೋದಿ ಅವರು ಈ ವಕ್ಫ್ ಬೋರ್ಡ್ ಅನ್ನೋ ರಾಕ್ಷಸನ ಸಂಹಾರ ಮಾಡ್ತಾರೆ. ಅಧಿವೇಶನದಲ್ಲಿ, ಪಾರ್ಲಿಮೆಂಟ್ ಅಲ್ಲಿ, ಆ ಸಂದರ್ಭದಲ್ಲಿ ಟಿವಿಯಲ್ಲಿ ನೋಡ್ಬೇಕು. ಅದು ಆ ಸಂದರ್ಭ ಆದ್ರೆ ನಮ್ಮ ಈ ವಿಶ್ವೇಶ್ವರಯ್ಯನವರ ಸ್ಕೂಲು ನಮ್ದು ಉಳಿತತೆ, ಎಲ್ಲನೂ ನಮ್ದು ಉಳಿತತೆ. ನಾನು ಕಾಂಗ್ರೆಸ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಅದು ಶಾಲೆ, ದೇವಾಲಯ ಇದ್ದಂಗೆ. ಅದು ಕೈ ಮುಗಿದು ಒಳಗೆ ಬನ್ನಿ ಅಂತ ಹಾಕಿದ್ದಾರೆ ಎಲ್ಲ ಶಾಲೆಯಲ್ಲೂ. ದೇಗುಲ ಇದು ಅಂತ ಹಾಕಿದ್ದಾರೆ. ಅಲ್ಲಿ ಇಮಿಡಿಯೇಟ್ ಆಗಿ ಅಲ್ಲಿರೋ ದರ್ಗಾನ ತೆರವು ಮಾಡಿ. ಕ್ಯಾನ್ಸರ್ ಇದು. ಸ್ವಲ್ಪ ಎಲ್ಲಾನ ಒಂದು ಮೈಯಲ್ಲಿ ಒಂದು ಕಡೆ ಬಂದ್ರೆ ಇಡೀ ದೇಹ ಕಪ್ಕೊಂಡ್ಬಿಡ್ತತೆ ಈ ಕ್ಯಾನ್ಸರ್. ಗ್ಯಾಂಗ್ರೀನ್ ಇದ್ದಂಗೆ ಇದು. ಅದಕ್ಕೆ ಇದೊಂದು ವಕ್ಫ್ ಬೋರ್ಡ್ ಒಂದು ಕ್ಯಾನ್ಸರ್. ಇದು ವಜಾ ಆಗ್ಬೇಕು. ಪಾಕಿಸ್ತಾನನ ನಾವು ನೋಡ್ತಾ ಇದ್ದೀರಿ ದೂರದಿಂದ. ಇಲ್ಲೇ ಒಂದು ಪಾಕಿಸ್ತಾನ ಸೃಷ್ಟಿ ಮಾಡ್ಬಿಡ್ತಾರೆ ಇವರೆಲ್ಲ. ಇವತ್ತು ಬಾಂಗ್ಲಾದೇಶದಿಂದ ಎಲ್ಲ ಬರ್ತಾ ಇದ್ದಾರೆ, ಪಾಕಿಸ್ತಾನದಿಂದ ಬಂದವರು ಇವಾಗೆಲ್ಲ ಸಾವಿರಾರು ಜನ ಬರ್ತಾರೆ, ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಆಮೇಲೆ ನಿಮ್ಮ ಮನೆಯಿಂದ ಅವರೇ ಒಕ್ಕಲೆ ಬಸ್ತಾರೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಕಾಂಗ್ರೆಸ್ ಪಕ್ಷ ಬ್ರಿಟಿಷರಂತೆ ಒಡೆದು ಆಳುವ ನೀತಿಯನ್ನ ಅನುಸರಿಸುತ್ತಿದ್ದಾರೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಬ್ರಿಟಿಷರು ಬಂದಾಗ ನಮ್ಮನ್ನೆಲ್ಲ ಕೂಡ ಒಡೆದು ಆಳ್ತಾ ಇದ್ರು. ಬಹುಶಃ ಅದನ್ನೇ ಕಲ್ತಂಗಿದೆ ಕಾಂಗ್ರೆಸ್ ಸರ್ಕಾರ. ಈಗಲೂ ಕೂಡ ಈ ಸರ್ಕಾರ ಬಂದ ಮೇಲೆ ನಮ್ಮ ರಾಜ್ಯದ ನಾಡಿನ
ನಮ್ಮ ಜನರನ್ನ ಒಡೆದು ಆಳುವ ನೀತಿಯನ್ನ ಇವರು ಮುಂದುವರಿಸಿದ್ದಾರೆ. ಅಲ್ರಿ, ಹನುಮನ ಧ್ವಜವನ್ನ ಕಟ್ಟಿದ್ರೆ ಇಳಿಸ್ತಾರೆ, ಅಯೋಧ್ಯೆ ಮಂದಿರವನ್ನ ಕಟ್ಟಿದ್ರೆ ನಾವು ಹೋಗಲ್ಲ ಅಂತಾರೆ. ನಮ್ಮ ಹಿಂದೂ ಕರಸೇವಕರು, ರಾಮ ಕರಸೇವಕರು, ಅವರು ಯಾತ್ರೆ ಮಾಡಿದ್ರೆ ಅವರನ್ನ ಬಂಧಿಸಿ ಜೈಲಲ್ಲಿ ಹಾಕ್ತಾರೆ. ಅನೇಕ ದಶಕಗಳಿಂದ, ಶತಮಾನಗಳಿಂದ ಆರಾಧಿಸ್ತಾ ಇರ್ತಕ್ಕಂಥ ದೇವಸ್ಥಾನಗಳನ್ನ ಕೂಡ ಇವತ್ತು ನಾವು ಕಬರಸ್ಥಾನ್ ಮಾಡ್ತೇವೆ, ನಾವು ದರ್ಗಾ ಮಾಡ್ತೇವೆ. ಇದು ವಕ್ಫ್ ಆಸ್ತಿ ಅಂತ ಹೇಳ್ತಾ ಇದ್ದಾರಲ್ಲ, ಇದಕ್ಕೆ ಯಾರು ಪುಷ್ಟೀಕರಣ ಕೊಡ್ತಾ ಇರೋದು, ಪುಷ್ಟಿ ಕೊಡ್ತಾ ಇರೋದು ಯಾರು? ಈ ರಾಜ್ಯ ಇವತ್ತು ಇದನ್ನ ನೋಡಬೇಕಾಗಿದೆ. ಬಹುಸಂಖ್ಯಾತ ಹಿಂದೂಗಳ ಮೇಲೆ ಯಾವ ರೀತಿ ಗದ ಪ್ರಹಾರವನ್ನ ವಕ್ಫ್ ಆಡಳಿತ ಮಂಡಳಿ ಮಾಡ್ತಾ ಇದೆ. ನಿಮಗೆ ಗೊತ್ತಿರಲಿ, ಇಡೀ ದೇಶದಲ್ಲಿರೋದು 30 ವಕ್ಫ್ ಕಮಿಟಿಗಳು, ಸಾವಿರಾರು ಎಕರೆಗಳಿದೆ ಇವರಿಗೆ, ನೂರಾರು ಕೋಟಿ ರೂಪಾಯಿಗಳ ಆದಾಯ ಇದೆ. ಇವ್ರ ಕಾಯ್ದೆ ಹೇಗ್ ಗೊತ್ತಾ? ಇವ್ರು ಇವತ್ತು ಈ ಬಿಲ್ಡಿಂಗ್ ನೋಡ್ಬಿಟ್ಟು ನಮ್ದೇ ವಕ್ಫು ಅಂದ್ರೆ ಇದು ಅವ್ರದೇ. ಯಾಕೆಂದ್ರೆ ಅದಕ್ಕೆ ಕೋರ್ಟಿನ ಒಂದು ಸ್ಥಾನಮಾನ ಸಿಕ್ಕಿದೆ. ಕೋರ್ಟಿನ ಸ್ಥಾನಮಾನ ಕೊಟ್ಟಿರೋರು ಯಾರು? ಇಂದಿನ ಕಾಂಗ್ರೆಸ್ ಸರ್ಕಾರ. 2013ರಲ್ಲಿ ಈ ಕಾಯ್ದೆಯನ್ನ ಬದಲು ಮಾಡಿ ವಕ್ಫ್ ಆಡಳಿತ ಮಂಡಳಿಗೆ ಇಷ್ಟು ಸ್ವೇಚ್ಛೆಯನ್ನ, ಅಧಿಕಾರವನ್ನ, ಕಾನೂನು ರೀತಿ ಕ್ರಮವನ್ನ ತೆಗೆದುಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವರೆಲ್ಲ ನೋಡ್ಕೊಳ್ಳಲ್ಲ ಅಂತ ನಮ್ಮವೇ ಮಾಡ್ಬಿಡ್ತಾರೆ ಅಶಕಣ ಬೇಕಿದ್ರೆ. ಹಾಗಾಗಿ ಇವತ್ತು ನಿಮ್ಮೆಲ್ಲರ ಪರವಾಗಿ ಬಿಜೆಪಿ ಇದೆ. ಬಿಜೆಪಿ ಸತ್ತಿಲ್ಲ, ಸೋತಿರ್ಬೋದು 23ರಲ್ಲಿ. ಮತ್ತೆ ಸರ್ಕಾರ ಬರುತ್ತೆ, ಈ ರಾಜ್ಯದಲ್ಲಿ ಆಗುವಂತ ಎಲ್ಲ ಅನ್ಯಾಯಗಳನ್ನ ಸರಿಪಡಿಸುವಂತ ಕೆಲಸ ನಾವು ಮಾಡ್ತೇವೆ. ಪ್ರತಿಭಟನೆಯಲ್ಲಿ ಮಾಜಿ ಸಂಸದ ಮುನಿಸ್ವಾಮಿ, ಬಿಜೆಪಿ ಮುಖಂಡರು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕಳವಾರ ಅರುಣ್, ಎಂಎಂ ಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.